ನಿನ್ಗೆ ಈ ತರ ಪರಿಸ್ಥಿತಿ ಬಂತಲ್ಲ ಅಂತ ಆಡ್ಕೊಂತಾ ಇದ್ರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಫಸ್ಟ್ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇದ್ದೆ. ಇವಾಗಂತೂ ಗಿಡಗಳನ್ನ ನೀಟಾಗಿ ನೋಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಇನ್ ಮುಂದೆ ಆದ್ರೂ ಗಿಡಗಳನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡ್ಬೇಕು. ಹಾಗೆ ನಾನು ಯಾವ್ಯಾವ ಗಿಡ ಹಾಕಿದೀನಿ ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ಮನಿ ಪ್ಲಾಂಟ್ ಅಲ್ಲಿ ಒಂದ್ ಸ್ವಲ್ಪ ಎಲೆಗಳು ಎಲ್ಲೋ ಕಲರ್ ಆಗಿದ್ದು ನಾನು ಇಷ್ಟ ದಿನ ಬಿಡ್ತಾ ಇರ್ಲಿಲ್ಲ. ಈ ಸಲ ಮಾತ್ರ ಎಲೆ ಎಲ್ಲ ಜಾಸ್ತಿ ಎಲ್ಲೋ ಆಗಿದ್ದು ಅವನ್ನೆಲ್ಲ ತೆಗ್ದಾಕ್ ಬಂದು ಇವತ್ತು ವಾರ ಇದ್ದಿದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟೆ. ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬೇಗ ಪೂಜೆ ಮಾಡಿದ್ರು. ನಮ್ಮ ಮನೆಯವರು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಇನ್ನೊಂದ್ ಕಡೆ ತಿಂಡಿ ರೆಡಿ ಮಾಡಿದೆ. ಇವತ್ತು ತಿಂಡಿಗೆ ವಾಂಗಿ ಬಾತ್ ಮಾಡ್ಕೊಂಡಿದ್ದೆ. ಮತ್ತೆ ಸಂಜೆ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಗ ಫ್ರೆಶ್ ಅಪ್ ಆಗಿ ಬಂದು ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಮನೇಲಿ ಬೋರ್ ಆಗ್ತಿತ್ತು ಅಂತ ಸುಮ್ನೆ ಕೂತಿದ್ದೆ. ನಮ್ಮ ಮನೆಯವರು ಟೌನ್ ಒಳಗಡೆಯಿಂದ ಬಂದು ಟೌನ್ ಒಳಗಡೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ರು. ನಾನು ವಿಡಿಯೋ ಮಾಡ್ತಿದ್ರೆ ನಮ್ಮ ಮನೆಯವರು ಒಂದೇ ಹತ್ರ ನಿಂತ್ಕೊಂಡು ವಿಡಿಯೋ ಫೋರ್ಸ್ ಕೊಡಕ್ ಆಗಲ್ಲ ಬಾ ಅಂತ ಕರ್ಕೊಂಡು ಹೋದ್ರು. ಬಟ್ಟೆ ಅಂಗಡಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಏನಾದ್ರು ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ. ಇವತ್ತು ಮಂಗಳವಾರ ಆಗಿದ್ರಿಂದ ಯಾವ್ದು ಓಪನ್ ಇರ್ಲಿಲ್ಲ, ಅದರಿಂದ ಬೇಕರಿ ಹತ್ರ ಹೋದ್ವಿ. ನಂಗೆ ಮತ್ತೆ ನಮ್ಮ ಬಾವು ಮಕ್ಳಿಗೆ ಸ್ವಲ್ಪ ತಿನ್ನೋದಿಕ್ಕೆ ಅಂತ ತಗೊಂಡು ಮನೆಗೆ ಹೋದ್ವಿ. ಮನೇಲಿ ಸ್ವಲ್ಪ ಕಾಯಿ ಮಟ್ಟೆ ಇದ್ದು ಅವನ್ ತಗೊಂಡು ಊರಿಗೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಚೀಲ ಇಟ್ಕೊಂಡ್ ಕುತ್ಕೊಂಡಿದ್ಕೆ ನಿಂಗೆ ಯಾವ ತರ ಪರಿಸ್ಥಿತಿ ಬಂತು ಅಂತ ಸುಮ್ನೆ ಆಡ್ಕೊಂತಾ ಇದ್ರು. ಈ ಮೊಟ್ಟೆ ತಗೊಂಡ್ ಹೋಗೋ ಬಿಸಿಲಿ ಪಾಪಾರಿಗೆ ಅಂತ ತಿಂಡಿ ತಗೊಂಡಿದ್ವಲ್ಲ, ಅದನ್ನ ತಗೊಂಡೋಗೋದೇ ಮರ್ತ್ಬಿಟ್ವಿ. ನಮ್ಮನೆಯವರು ಬೆಳಗ್ಗೆ ಕೊಟ್ಟು ಬರ್ತೀನಿ ಬಿಡು ಅಂತ ಹೇಳಿದ್ರು. ಬರ್ತಾ ಹಾಗೆ ಟೌನ್ ಒಳಗಡೆ ಹೋಗಿ ಸ್ವಲ್ಪ ಐಟಮ್ಸ್ ತಗೊಂಡು ಮನೆ ಕಡೆ ಬಂದ್ವಿ. ಮನೆಗ್ ಬಂದು ನಾನು ಕಾಫಿ ಮಾಡ್ಕೊಂತಾ ಇದ್ದೆ. ನಮ್ಮನೆಯವರು ನನ್ಗೂ ಕೂಡ ಬೇಕು ಅಂದ್ರು. ನನ್ ಜೊತೆ ಇವಾಗ ನಮ್ಮ ಮನೆಯವರು ಕೂಡ ಕಾಫಿ ಕುಡಿಯೋದ್ ಕಲಿತಾ ಇದಾರೆ. ಇಬ್ರು ಕೂಡ ಇವತ್ತು ಕಾಫಿ ಮತ್ತೆ ಬಂದ್ ತಿನ್ಕೊಂಡು ಈ ದಿನ ಏನ್ ಮಾಡ್ದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.